ಕಡೆಗಳಲ್ಲಿ ಬೆಂಗಳೂರಲ್ಲಿ ಬಹುತೇಕ ಕನ್ನಡ ನಾಮಫಲಕ ಹಾಕಿಲ್ಲ. ಹಿಂದೆಯಿಂದ ಸರ್ಕಾರಗಳು ಕೂಡ ಇದಕ್ಕೆ ಯಾವುದೇ ಕಠಿಣ ಕ್ರಮಗಳನ್ನು ವಹಿಸಿಲ್ಲ. ಹಾಗಾಗಿ ನಿನ್ನೆಯೂ ಕೂಡ ಒಂದಿಷ್ಟು ಒಡೆದಾಕುವಂತಹ ಕೆಲಸವನ್ನು ಕನ್ನಡ ಪರ ಸಂಘಟನೆಗಳು ಮಾಡಿವೆ. ಇಲ್ಲ, ಕನ್ನಡ ನಾಮಫಲಕದಲ್ಲಿ ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅನ್ನೋದು ಬಹಳ ಹಿಂದಿನಿಂದನೇ ಒಂದು ಕಾನೂನು ಆಗಿದೆ. ಅದು ಒಂದು ನಿಯಮ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಒಂದು ನಿಯಮ ಇದೆ. ಹಾಗಾಗಿ ಮೊದಲು ಯಾವುದೇ ಒಂದು ನಾಮಫಲಕದಲ್ಲಿ ಮೊದಲು ಕನ್ನಡ ಇರಬೇಕು ಮತ್ತು ಅಗ್ರಸ್ಥಾನದಲ್ಲಿರಬೇಕು. ಆನಂತರದಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಇರಬಹುದು ಅನ್ನೋದೊಂದು ಈಗಾಗಲೇ ಸರ್ಕಾರ ಅನೇಕ ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿರುವಂಥ ನಿಯಮ. ಆ ನಿಯಮವನ್ನು ಎಲ್ಲರೂ ಕಡ್ಡಾಯವಾಗಿ ಪರಿಪಾಲಿಸಲೇಬೇಕು. ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅನ್ನೋದ್ರ ಬಗೆಗೆ ಯಾವುದೇ ವಿವಾದ ಇರಬೇಕಾದಂಥ ಅಗತ್ಯ ಇಲ್ಲವೇ ಇಲ್ಲ. ಹಾಗಾಗಿ ನಾಮಫಲಕಗಳಲ್ಲಿ ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅನ್ನುವಂಥ ಯಾವುದೇ ಆಂದೋಲನಕ್ಕೆ ನನ್ನ ಬೆಂಬಲ ಇದೆ. ಆದರೆ ನಮ್ಮ ಆಂದೋಲನಗಳು ಹಿಂಸಾತ್ಮಕವಾಗದೆ ಸರಿಯಾದ ರೀತಿಯಲ್ಲಿಯೇ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಸರ್ಕಾರ ಇದೆಯಲ್ಲ ಇದನ್ನು ಕಡ್ಡಾಯಗೊಳಿಸಬೇಕು. ಅದರ ಪರಿಶೀಲನೆ ಇದೆಯಲ್ಲ ಅದನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಹಳ ತೀವ್ರಗತಿಯಲ್ಲಿ ನಡೆಸ್ತಾ ಹೋಗಬೇಕು. ಆಗ ಇಂಥ ಯಾವುದೇ ಘಟನೆಗಳು ನಡೆಯೋದಿಲ್ಲ. ಮತ್ತು ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅಂತ ಕೇಳೋದರಲ್ಲಿ ಯಾವುದೇ ತಪ್ಪಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಅಗ್ರಸ್ಥಾನದಲ್ಲಿ ಇಲ್ಲದೇ ಇದ್ದರೆ ಬೇರೆ ಎಲ್ಲಿ ಇರೋಕ್ಕೆ ಸಾಧ್ಯ? ಆದ್ದರಿಂದ ಅಂಥ ಆಂದೋಲನಕ್ಕೆ ನನ್ನ ಬೆಂಬಲ ಖಂಡಿತ ಇದೆ. ಆದರೆ ಆಂದೋಲನಗಳು ಯಾವುದೇ ಆಂದೋಲನ ಇರ್ಬೋದು ಇದೆಯಲ್ಲ ಅದು ನಮ್ಮ ದೇಶದ ನಿಜವಾದಂತಹ ಒಂದು ಸೌಹಾರ್ದ ಏನಿದೆ, ಹಿಂಸಾ ವಿರೋಧಿಯಾದಂಥ ನೆಲೆ ಯಾವುದಿದೆ ಆ ನೆಲೆಯಲ್ಲಿ ನಡೆದುಕೊಂಡು ಹೋಗಲಿ ಅಂತ ಎಲ್ಲ ಹೋರಾಟಗಳಿಗೆ ನಾನು ಬೆಂಬಲ. ಸರ್, ಈಗ ಹಿಂಸಾತ್ಮಕ ರೂಪ ಹೋಗಿದೆ ಅಂದರೆ ಸರ್ಕಾರ ಅದನ್ನು ಜಾರಿಗೊಳಿಸುವಲ್ಲಿ ವಿಫಲ ಆಗಿದೆ. ಆ ಕಾರಣಕ್ಕಾಗಿ ಎಚ್ಚರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಸರ್ಕಾರಗಳು ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲ, ಅದನ್ನೇ ಇದನ್ನು ನೋಡ್ಕೊಳ್ಳೋದಕ್ಕೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೇರೆ ಬೇರೆ ಇಲಾಖೆಗಳು ಇದನ್ನು ತೀವ್ರಗತಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನು ಜಾರಿಗೆ ತಂದಿದ್ದಿದ್ರೆ ನಾಮಫಲಕ ಹಾಕಿ ಅಂತ ಇಷ್ಟು ವರ್ಷಗಳ ನಂತರ ಕೇಳುವಂಥ ಅಗತ್ಯನೇ ಇರ್ತಾ ಇರಲಿಲ್ಲ. ಆಮೇಲೆ ಇಷ್ಟು ವರ್ಷಗಳ ಮೇಲೆ ನಾಮಫಲಕ ಕನ್ನಡದಲ್ಲಿರಬೇಕು ಅಂತ ಕೇಳೋದಿದೆಯಲ್ಲ ಅದೇನೇ ಈ ಕರ್ನಾಟಕ ಸಂಭ್ರಮ ಅಂತ ಆಚರಿಸ್ತಿರೋ ಸಂದರ್ಭದಲ್ಲಿ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಮತ್ತು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಂಗೆ ಕೇಳಬೇಕಾದಂಥ ಅಗತ್ಯ ಸೃಷ್ಟಿ ಮಾಡಿದ್ದು ನಾಚಿಕೆಗೇಡು, ಕೇಳೋದಲ್ಲ. ಅಂಥದ್ದೊಂದು ಅಗತ್ಯ ಸೃಷ್ಟಿಯಾಗದೇ ಇರೋಗಿ ಈಗಾಗಲೇ ನೋಡ್ಕೋಬೇಕಾಗಿತ್ತು. ಆಮೇಲೆ ಕರ್ನಾಟಕ ಸಂಭ್ರಮವನ್ನು ಆಚರಿಸ್ತಿರೋ ಈ ದಿನಗಳಲ್ಲಿ ಬೋರ್ಡ್ಗಳಲ್ಲೆಲ್ಲ ಕನ್ನಡ ಅಗ್ರಸ್ಥಾನದಲ್ಲಿರಬೇಕು ಅನ್ನೋದಿದೆಯಲ್ಲ ಅದನ್ನು ಕಡ್ಡಾಯವಾಗಿ ಎಲ್ಲ ಕಡೆ ಪರಿಶೀಲಿಸಬೇಕು. 1 ತಿಂಗಳೊಳಗಡೆ ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳಿರುವಾಗ ನೋಡ್ಕೋಬೇಕು. ಅದು ಸರ್ಕಾರದ ಬದ್ಧತೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಸರ್, ಕನ್ನಡ ನೆಲ ಜಲದ ವಿಚಾರದಲ್ಲಿ ಹಿಂದೆ ಹೋರಾಟ ಮಾಡ್ತಿದ್ದಂಥ ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಸರ್. ಸಾಹಿತಿಗಳು ಕೂಡ ಈ ವಿಚಾರಗಳಲ್ಲಿ ತುಟಿ ಬೀಸ್ತಾ ಇಲ್ಲ, ಬೀದಿಗಿಳಿತಾ ಇಲ್ಲ ಸರ್. ಇಲ್ಲ, ಆಂದೋಲನಗಳು ನಡೆದಾಗೆಲ್ಲನೂ ಅವರು ಬೆಂಬಲ ಕೊಡ್ತಾ ಬಂದಿದ್ದಾರೆ. ವಾಸ್ತವವಾಗಿ ಆಂದೋಲನಗಳು ನಡೆದಾಗ ಸಾಹಿತಿಗಳನ್ನು ಒಳಗೊಳ್ಳಬೇಕಾಗಿರೋದು ಇದೆಯಲ್ಲ, ಒಳಗೊಳ್ಳಬೇಕಾಗಿರೋದು ಬಹಳ ಮುಖ್ಯ. ಆದರೆ ಅದು ಬರೀ ಸಾಹಿತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಹಾಗೆ ನೋಡಿದರೆ ನಮ್ಮ ಎಲ್ಲ ಚಳುವಳಿಗಳು, ಬಹುಶಃ ರೈತ ಚಳುವಳಿ ಒಂದನ್ನು ಹೊರತುಪಡಿಸಿದರೆ ಬಹುಪಾಲು ಚಳುವಳಿಗಳು ಈಗಾಗಲೇ ಒಂದು ರೀತಿಯಲ್ಲಿ ಕ್ಷೀಣವಾಗ್ತಿವೆ. ಆದರೆ ಚಳುವಳಿಗಳು ನಿಂತಿಲ್ಲ, ಅಲ್ಲಲ್ಲೇ ಬಿಡಿಬಿಡಿಯಾಗಿ ನಡೀತಿವೆ. ಒಂದು ಸಮಗ್ರವಾದ ಕಾರ್ಯಸೂಚಿಯ ಆಧಾರದ ಮೇಲೆ ಚಳುವಳಿಯೊಂದು ನಡೆದಾಗ ಹಿಂದೆ ಹೇಗೆ ಸಾಹಿತಿಗಳು, ಕಲಾವಿದರು ಎಲ್ಲ ಭಾಗವಹಿಸ್ತಾ ಇದ್ದರೋ ಅಂಥದ್ದೊಂದು ಕರೆ ಕೊಟ್ಟಾಗ ಸಾಹಿತಿಗಳು, ಕಲಾವಿದರು ಭಾಗವಹಿಸ್ತಾರೆ. ಭಾಗವಹಿಸೋದಕ್ಕೇನು ಹಿಂಜರಿಕೆ ಇಲ್ಲ. ಆದರೆ ಒಟ್ಟಾರೆ ಚಳುವಳಿಯ ವಾತಾವರಣ ಇದೆಯಲ್ಲ ಅದನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಸಮಗ್ರವಾದಂಥ ಕಾರ್ಯಸೂಚಿ ಬೇಕು, ಸಮಾಲೋಚನೆ ಬೇಕು, ಅವ್ರನ್ನ ಒಳಗೊಳ್ಳೋ ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಸರ್, ಈಗ ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದೀರಿ, ಸಾಹಿತಿಗಳಿಗೆ ಬೆದರಿಕೆ ಬಂದಿದ್ದ ವಿಚಾರ ಅದು ತನಿಖೆ ಆಗ್ತಾರೆ. ಸೊ ಏನು ಅಪ್ಡೇಟ್ಸ್ ಇದೆ ಏನಾದ್ರು ಮಾತಾಡಿದ್ರೆ? ಇಲ್ಲ, ಬೆದರಿಕೆ ಆಗ್ತಿರೋದ್ರ ಬಗ್ಗೆ ಈಗಾಗಲೇ ಬಂಧನ ಮಾಡಿದ್ದಾರೆ. ಅಂಥ ಬೆದರಿಕೆಯನ್ನು ನಾನು 1992ರಿಂದ ನಾನು ಅನುಭವಿಸಿದ್ದೇನೆ. ಆ ಬಂಧನ ಮಾಡಿದರೆ ಅದು ತೀವ್ರಗತಿಯಲ್ಲಿ ನಡೀತಾ ಇದೆ. ಆ ಬಂಧನ ಆದ ನಂತರದಲ್ಲಿ ಬೆದರಿಕೆ ಪತ್ರಗಳು ಬರೋದು ಸದ್ಯಕ್ಕಂತೂ ನಿಂತೋಗಿದೆ. ಅದು ಕಾಯಮಾಗಿ ನಿಂತೋಗ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಶಯ ಅಷ್ಟೇ. ಭೇಟಿಯಾಗಿದ್ದೇನು ಉದ್ದೇಶ ಸರ್ ಹೋಮ್ ಮಿನಿಸ್ಟರ್? ಇಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕೆ ನನ್ನ ಸ್ನೇಹಿತರು ಅವರು, ಹಾಗಾಗಿ ನಾವು ಭೇಟಿಯಾಗ್ತಿರ್ತೀವಿ. ಅವ್ರು ನಮ್ಮ ಮನೆಗೆ ಬರ್ತಿರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತಿರ್ತೀನಿ. ನಾಡದ್ದು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಬ್ಬರು ಒಟ್ಟಿಗೆ ಭಾಗವಹಿಸ್ತಾ ಇರ್ತೇವೆ. ಹಾಗಾಗಿ ಸೌಹಾರ್ದದ ಭೇಟಿ ಯಾವಾಗಲೂ ನನಗೂ ಅವ್ರಿಗೂ ಇದ್ದೇ ಇರುತ್ತೆ. ಗೃಹ ಮಂತ್ರಿಗಳು ನನ್ನ ಗೃಹದ ಮಂತ್ರಿಗಳು ಹೌದು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.